ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ಆಗಸ್ಟ್ 15 ದಿನಾಂಕ ಕೇಳ್ತಾ ಇದ್ರೆ ಏನೋ ಒಂದು ರೋಮಾಂಚನ ಅಲ್ವಾ? ಯಾಕಂದರೆ ನಾವು ಆಚರಣೆ ಮಾಡುವ ರಾಷ್ಟ್ರೀಯ ದಿನಗಳಲ್ಲಿ ಆಗಸ್ಟ್ 15ಕ್ಕೆ ಒಂದು ಮಹತ್ತರ ಸ್ಥಾನಮಾನ. ಆದರೆ 1947ರಲ್ಲಿ ಆ ಒಂದು ದಿನಕ್ಕಾಗಿ ಭಾರತದ ಕೋಟ್ಯಾಂತರ ಮನಗಳು ನೂರಾರು ವರ್ಷ ಕಾಯಬೇಕಾಯಿತು. ಇವತ್ತಿನಿಂದ 4 ಶತಮಾನಗಳ ಹಿಂದೆ ಒಂದೇ ಒಂದು ತಕ್ಕಡಿ ಹಿಡಿದು ವ್ಯಾಪಾರಕ್ಕೆ ಬಂದಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಕುಬುದ್ಧಿಯಿಂದ ಇಡೀ ದೇಶವನ್ನು ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದು ಬಿಡ್ತು. ಭಾರತವೆಂಬ ಸೋನೇಕಿ ಚಿಡಿಯ ಬ್ರಿಟಿಷರ ಕಬ್ಬಿಣದ ಪಂಜರದಲ್ಲಿ ಬಂದಿಯಾಗಿ ಬಿಟ್ಟಿತು. ತಲೆ ಎತ್ತಿ ಮರೆಯುತ್ತಿದ್ದ ಸಂಸ್ಥಾನಗಳ ರಾಜರುಗಳು ಸಿಂಹಾಸನವನ್ನೂ ಕಳೆದುಕೊಂಡರು. ಲೋಕಕ್ಕೆ ಅನ್ನ ಕೊಡುವ ರೈತರು ಕಂಪನಿಯ ವಿಲಕ್ಷಣ ನೀತಿಗಳಿಗೆ ಅದರ ಜೀತದ ಆಳುಗಳಾದರು. ಆಟವಾಡುವ ಪುಟ್ಟ ಪುಟ್ಟ ಮಕ್ಕಳ ಕೈಗಳು ಅವರ ಫ್ಯಾಕ್ಟ್ರಿಗಳಲ್ಲೋ ಟೀ ಕಾಫಿ ತೋಟದಲ್ಲೋ ದುಡಿಯಬೇಕಾಯಿತು. ಕೇಳ್ತಾ ಇದ್ರೆ ನಿಮ್ಮ ರಕ್ತ ಕುದಿಯುತ್ತೆ ಅಲ್ವಾ? ಅವತ್ತು ಕೂಡ ಎಲ್ಲರ ರಕ್ತ ಕುದಿದು ಬಗೆಲೆದ್ದು ಬಂದು 1857ರ ಸಿಪಾಯಿ ದಂಗೆಯಾಗಿ ಬದಲಾಯಿತು. ದಂಗೆಯ ತೀವ್ರತೆಯನ್ನು ಅರಿತ ಬ್ರಿಟಿಷ್ ಸರ್ಕಾರ ಇನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ಚುಕ್ಕಾಣಿಯನ್ನು ಕಿತ್ತುಕೊಂಡು ತಾನೇ ಭಾರತವನ್ನು ಆಳಲು ಶುರು ಮಾಡಿತು. ಅವತ್ತು ಹತ್ತಿಕೊಂಡ ಕ್ರಾಂತಿಯ ಕಿಡಿಯಿಂದ ಸ್ವತಂತ್ರ ಜ್ಯೋತಿ ಬೆಳಗಿಸಲು ಸುಮಾರು 90 ವರ್ಷ ಬೇಕಾಯಿತು. ನಿಮಗೆ ಗೊತ್ತಾ, ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುವ ಸರಿಯಾದ ವಿಧಾನ ಮತ್ತು ಇನ್ನೊಂದು ಅಚ್ಚರಿ ವಿಚಾರ ಏನಪ್ಪ ಅಂದರೆ, ಸ್ವತಂತ್ರ ದಿನಾಚರಣೆಯನ್ನು ಬ್ರಿಟಿಷರು ಸ್ವತಂತ್ರ ಕೊಡೋದಕ್ಕೆ ಮುಂಚೆಯೇ ನಾಯಕರುಗಳು ಆಚರಣೆ ಮಾಡ್ತಾಯಿದ್ರು ಅಂತ. ಅಂದರೆ 1930 ಜನವರಿ 26ರಿಂದ ಒಂದು ಸರಳ ಚಳುವಳಿಯಾಗಿ ಸ್ವತಂತ್ರ ದಿನಾಚರಣೆಯು ಆರಂಭವಾಯಿತು. ಆಗಿನ ಕಾಂಗ್ರೆಸ್ ನಾಯಕರುಗಳಾದ ಸುಭಾಷ್ ಚಂದ್ರ ಬೋಸ್, ನೆಹರು, ಗಾಂಧೀಜಿ ಪ್ರತಿ ವರ್ಷ ಜನವರಿ 26ಕ್ಕೆ ಒಂದು ಕಡೆ ಸೇರಿ ಸ್ವತಂತ್ರಕ್ಕಾಗಿ ಪ್ರತಿಜ್ಞೆ ಸ್ವೀಕಾರ ಮಾಡುತ್ತಿದ್ದರು. ಅಲ್ಲದೆ ಹರಿಜನ ಸೇವೆ, ಹಿಂದೂ ಮುಸ್ಲಿಂ ಶಾಂತಿಕೂಟ ಮತ್ತು ಶ್ರಮದಾನದಂತಹ ಒಳ್ಳೆಯ ಕಾರ್ಯದೊಂದಿಗೆ ದಿನಾಚರಣೆ ಮುಗಿಯುತ್ತಿತ್ತು. ನಮ್ಮ ಈಗಿನ ಸಿಹಿ ಹಂಚಿಕೆಯಿಂದ ಮುಗಿಯೋ ಥರವಲ್ಲ. ಗಾಂಧೀಜಿಯವರ ಇಂತಹ ಚಳುವಳಿಗಳೇ ಬ್ರಿಟಿಷರನ್ನು ಕಂಗೆಡಿಸಿಬಿಟ್ಟಿತು. ಅಸಹಾಯಕರ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿಗಳನ್ನು ಹತ್ತಿಕ್ಕಲು ಬ್ರಿಟಿಷ್ ಸರ್ಕಾರ ಸೋತು ಹೋಯಿತು. ಒಂದು ಕಡೆ ಇಂಡಿಯಾದಲ್ಲಿ ಚಳುವಳಿಗಳು, ಇನ್ನೊಂದು ಕಡೆ 2ನೇ ಮಹಾಯುದ್ಧ. ನಡುವೆ ಸಿಕ್ಕಿ ಹಾಕಿಕೊಂಡ ಬ್ರಿಟಿಷ್ ಸರ್ಕಾರ ತತ್ತರಿಸಿ ಹೋಗಿತ್ತು. ಅಲ್ಲದೆ ಬಹುಮುಖ್ಯವಾಗಿ 1946ರ ರಾಯಲ್ ಇಂಡಿಯನ್ ನೇವಿ ದಂಗೆ, ಮುಂಬೈ ಸೇರಿದಂತೆ ಹಲವು ಕಡೆ ನೌಕಾಪಡೆಯ ದಂಗೆ ಬ್ರಿಟಿಷರಿಗೆ ದೊಡ್ಡ ಎಚ್ಚರಿಕೆ ನೀಡಿತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ INA ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಸೈನಿಕರ ವಿರುದ್ಧ ಕೇಸ್ ವಿಚಾರಣೆಗಳು ದೇಶಾದ್ಯಂತ ಭಾರೀ ಜನ ಬೆಂಬಲವನ್ನು ಹುಟ್ಟುಹಾಕಿತು ಮತ್ತು ಬ್ರಿಟಿಷರ ಆಡಳಿತಕ್ಕೆ ಮತ್ತಷ್ಟು ಒತ್ತಡ ತಂದಿತು. ನಂತರ 1945ರಲ್ಲಿ ಮಿತ್ರಪಕ್ಷಗಳು ಮಹಾಯುದ್ಧದಲ್ಲಿ ಗೆದ್ದರೂ ಕೂಡ ಯುದ್ಧದಿಂದ ಬಳಲಿ ಹೋಗಿದ್ದ ಬ್ರಿಟನ್ ತನ್ನ ಕೇಂದ್ರಾಡಳಿತದಲ್ಲಿ ಹೆಚ್ಚು ಗಮನ ವಹಿಸಬೇಕಿತ್ತು. ಅಲ್ಲದೆ ಭಾರತವನ್ನು ಆಳಲು ಬೇಕಿದ್ದ ಮಿಲಿಟರಿ ಶಕ್ತಿ ಅವರಲ್ಲಿ ಕುಗ್ಗಿ ಹೋಗಿ ಅವರದ್ದೇ ಮಿಲಿಟರಿಯಲ್ಲಿ ಹೆಚ್ಚು ಪಾಲು ಭಾರತೀಯರೇ ಇದ್ದರು. ಹಾಗಾಗಿ 1947ರ ಫೆಬ್ರವರಿಯಲ್ಲಿಯೇ ಬ್ರಿಟನ್ ಪ್ರಧಾನಿ ಕ್ಲೆಮೆಂಟ್ ಆಟ್ಲಿ ಭಾರತಕ್ಕೆ ಸ್ವತಂತ್ರ ಕೊಡುವ ಭರವಸೆ ಕೊಟ್ಟರು. ಅವಸರವಾಗಿ ಭಾರತಕ್ಕೆ ಆಡಳಿತ ಹಸ್ತಾಂತರ ಮಾಡುವ ವಿಧೇಯಕ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ 1947 ಅನ್ನು ಅದೇ ವರ್ಷ ಜುಲೈ ತಿಂಗಳ ಬ್ರಿಟಿಷ್ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಮಂಡಿಸಲಾಯಿತು. ಅಲ್ಲಿ ಎಲ್ಲ ಲಾರ್ಡ್ಶಿಪ್ಗಳ ಅಂಗೀಕಾರ ಪಡೆದು ಜುಲೈ 18, 1947ರಲ್ಲಿ ಅದಕ್ಕೆ ರಾಜಮುದ್ರೆ ಬಿದ್ದಿತು. ಅದೊಂದಕ್ಕೆ ಅಲ್ಲ, ಅಖಂಡ ಭಾರತವನ್ನು ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಎಂದು ಒಡೆಯುವ ಗಂಡಾಂತರಕ್ಕೂ ಕೂಡ ರಾಜಮುದ್ರೆ ಬಿದ್ದಿತು. ಜನರು ತಮ್ಮ ಸ್ವರಾಜ್ಯಕ್ಕಾಗಿ ಕಾಯುತ್ತಿದ್ದ ಆ ದಿನ ಬಂದೇ ಬಿಟ್ಟಿತು. ಮುಸ್ಲಿಂ ಮೂಲಭೂತ ಹಿತಾಸಕ್ತಿಗಾಗಿ ರಚಿಸಿದ ಪಾಕಿಸ್ತಾನಕ್ಕೆ ಒಂದು ದಿನ ಮುಂಚೆ ಆಗಸ್ಟ್ 14ರಂದು ಸ್ವತಂತ್ರ ಸಿಕ್ಕಿದರೆ, ಅದೇ ದಿನ ರಾತ್ರಿ ಭಾರತದ ಸಂವಿಧಾನ ಸಭೆಯ ಅಧಿವೇಶನ ಆರಂಭವಾಗಿ ಜವಾಹರ್ಲಾಲ್ ನೆಹರು ತಮ್ಮ ಪ್ರಸಿದ್ಧ ಟ್ರಿಸ್ಟ್ ವಿತ್ ಡೆಸ್ಟಿನಿ ಭಾಷಣ ಮಾಡಿದರು. ಮಧ್ಯರಾತ್ರಿ 12 ಗಂಟೆ ಹೊಡೆಯುತ್ತಿದ್ದಂತೆ 1947ರ ಆಗಸ್ಟ್ 15ರಂದು ಭಾರತ ಸ್ವತಂತ್ರ ರಾಷ್ಟ್ರವಾಯಿತು. ಲಾರ್ಡ್ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಅಧಿಕಾರ ಸ್ವೀಕರಿಸಿದರು. ಆವತ್ತು ಮುಂಜಾನೆ ಭಾರತ ಸ್ವಚ್ಛಂದ ಆಕಾಶದಲ್ಲಿ ಸ್ವತಂತ್ರದ ಸೂರ್ಯ ಉದಯಿಸಿ ಬಂದಿದ್ದ. ಆಗಸ್ಟ್ 15ರ ಸಾಯಂಕಾಲ ಪ್ರಿನ್ಸಸ್ ಪಾರ್ಕ್ ಅಂದರೆ ಇಂಡಿಯಾ ಗೇಟ್ ಹತ್ತಿರ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಅಧಿಕೃತವಾಗಿ ಧ್ವಜಾರೋಹಣ ನೆರವೇರಿತು.
ಆದರೆ ಗಾಂಧೀಜಿ ಇಂತಹ ಯಾವುದೇ ಸಂತೋಷ ಕ್ಷಣಗಳಲ್ಲಿ ಭಾಗಿಯಾಗಿರಲಿಲ್ಲ. ಯಾಕಂದರೆ ಸ್ವತಂತ್ರ ದಿನಾಚರಣೆ ಎಷ್ಟು ಸಿಹಿ ಗಳಿಗೆಯೋ ಅಷ್ಟೇ ಯಮಗಂಡ ಕಾಲವೂ ಆಗಿತ್ತು. ಆಗಸ್ಟ್ 15ರ ಬೆಳಗ್ಗೆ ಪಾಕಿಸ್ತಾನದಿಂದ ಬಂದ ರೈಲುಗಳ ತುಂಬ ಹೆಣಗಳು, ಕೋಲ್ಕತ್ತಾದಲ್ಲಿ ನಿಲ್ಲದ ಹಿಂಸಾಚಾರ, ಗಲಭೆ, ಪಾಕಿಸ್ತಾನದ ಎಲ್ಲೆ ಗಡಿಗಳಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳ ನೆತ್ತರ ಎರಚಾಟ. ಯಾಕೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ. ಧನ್ಯವಾದಗಳು. ಮುಂದಿನ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.